ನಮಸ್ಕಾರ ರೈತ ಮಿತ್ರರೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿಯಲ್ಲಿ ಅತ್ಯಂತ ಪರಿಣಾಮಕಾರಿ ಎಂದು ಹೆಸರುವಾಸಿಯಾಗಿರುವ ಒಂದು ಪ್ರಮುಖ ಫಂಗಿಸೈಡ್ ಬಗ್ಗೆ ತಿಳಿದುಕೊಳ್ಳೋಣ. ಅದೇ BSF ಕಂಪನಿಯ ಮೆರ್ವಿನ್. ನಮ್ಮ ಬೆಳೆಗಳನ್ನು ರೋಗಗಳಿಂದ ರಕ್ಷಿಸುವುದು ಎಷ್ಟು ಮುಖ್ಯ ಎಂದು ನಿಮಗೆಲ್ಲ ಗೊತ್ತಿದೆ. ಫಂಗಲ್ ಇಳುವರಿಯನ್ನು ತೀವ್ರವಾಗಿ ಕಡಿಮೆ ಮಾಡಬಹುದು. ಈ ಸಮಸ್ಯೆಗೆ ಮೆರ್ವಿನ್ ಹೇಗೆ ಪರಿಹಾರ ನೀಡುತ್ತದೆ, ಇದರ ವಿಶೇಷತೆ ಏನು ಮತ್ತು ಇದನ್ನು ಯಾವ ಬೆಳೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂದು BSF ಕಂಪನಿಯ ಅತ್ಯಾಧುನಿಕ ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಆಗಿದೆ. ಇದರಲ್ಲಿ 2 ಪ್ರಬಲವಾದ ಟೆಕ್ನಿಕಲ್ ಕಂಟೆಂಟ್ ಇದೆ: ಫ್ಲೆಕ್ಸಿಪೈರಾಕ್ಸೈಡ್ 250 GL ಮತ್ತು ಡೈರಾಫ್ರಾಕ್ಸ್ಟ್ರೋಬಿನ್ 250 GL ಎಸ್ಸಿ ರೂಪದಲ್ಲಿರುತ್ತದೆ. ಈ 2 ಟೆಕ್ನಿಕಲ್ ಸಂಯೋಜನೆ ಮೆರ್ವಿನ್ ಅನ್ನು ರೋಗ ನಿರೋಧಕ ಮತ್ತು ಬೆಳೆಯ ಆರೋಗ್ಯ ಸುಧಾರಣೆ ಒಂದು ಸೂಪರ್ ಫಂಗಿಸೈಡ್ ಮಾಡಿದೆ. ಮೆರ್ವಿನ್ ಇತರ ಫಂಗಿಸೈಡ್ಗಳಿಗಿಂತ ಏಕೆ ಭಿನ್ನವಾಗಿದೆ, ಇದರ ಮುಖ್ಯ ಪ್ರಯೋಜನಗಳೆಂಬುದು ನೋಡೋಣ. ಡಬಲ್ ಆಕ್ಷನ್: ಇದು ವ್ಯವಸ್ಥೆ ಗಿಡದೊಳಗೆ ಚಲಿಸುತ್ತದೆ, ಎಲೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುತ್ತದೆ ಮತ್ತು ಸ್ಪರ್ಶ ಹೀಗೆ 3 ರೀತಿಯ ಕೆಲಸ ಮಾಡುತ್ತದೆ. ಇದರಿಂದ ರೋಗಗಳನ್ನು ವೇಗವಾಗಿ ನಿಯಂತ್ರಿಸುತ್ತದೆ ಮತ್ತು ಹೊಸ ರೋಗ ಬಾರದಂತೆ ದೀರ್ಘಕಾಲದವರೆಗೂ ನಿಯಂತ್ರಣ ಮಾಡುತ್ತದೆ. ಮೆರ್ವಿನ್ ಒಂದೇ ಸಮಯದಲ್ಲಿ ಅನೇಕ ರೀತಿಯ ಫಂಗಲ್ ಕಾಯಿಲೆಗಳನ್ನು ನಿಯಂತ್ರಣ ಮಾಡಬಹುದು. ಉದಾಹರಣೆಗೆ ನೋಡುವುದಾದರೆ ಕಾಯಿ ಮಚ್ಚೆ, ಬೂದಿ ರೋಗ, ಅಕಾಲಿಕ ಮಳೆಯಿಂದಾಗಿ ಎಲೆ ಉದುರುವಿಕೆಯನ್ನು ನಿಯಂತ್ರಣ ಮಾಡುತ್ತದೆ ಮತ್ತು ಬ್ಯಾಕ್ಟೀರಿಯಾಗಳಂತಹ ಫಂಗಲ್ ಇನ್ಫೆಕ್ಷನ್ಗಳನ್ನು ಕೂಡ ನಿಯಂತ್ರಣ ಮಾಡುತ್ತದೆ. ಮೆರ್ವಿನ್ ಇದು ಕೇವಲ ರೋಗವನ್ನು ನಿಯಂತ್ರಿಸುವಲ್ಲದೆ ಬೆಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಇದರಿಂದ ಫೋಟೋಸಿಂಥೆಸಿಸ್ ಉತ್ತಮಗೊಂಡು ಹಣ್ಣಿನ ಉತ್ತಮ ಗುಣಮಟ್ಟ, ಗಾತ್ರ ಮತ್ತು ಒಟ್ಟಾರೆಯಾಗಿ ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ವಲ್ಪ ಸಮಯದ ನಂತರ ಮಳೆ ಬಂದರೂ ಇದರ ಪರಿಣಾಮ ಯಾವುದೇ ರೀತಿಯಲ್ಲಿ ಕಡಿಮೆಯಾಗುವುದಿಲ್ಲ. ಮೆರ್ವಿನ್ ಅನ್ನು ಯಾವ ಬೆಳೆಗಳಲ್ಲಿ ಬಳಸಬೇಕೆಂಬುದು ನೋಡೋಣ. ದ್ರಾಕ್ಷಿ, ಸೇಬು, ಮೆಣಸಿನಕಾಯಿ, ಹತ್ತಿ, ಮಾವು, ಟೊಮೊಟೊ. ಮೆರ್ವಿನ್ನ ಡೋಸೇಜ್ ಪ್ರಮಾಣ ನೋಡೋಣ. ಸಾಮಾನ್ಯವಾಗಿ ಶಿಫಾರಸ್ ಮಾಡಿದ ಪ್ರತಿ ಲೀಟರ್ ನೀರಿಗೆ 0.5 ml ರಿಂದ 0.8 ml ಬಳಸಬೇಕು ಅಥವಾ ಎಕರೆಗೆ 80 ರಿಂದ 100 ml ಬಳಸಬೇಕು. ಮೆರ್ವಿನ್ ಅನ್ನು ಯಾವ ಸಮಯದಲ್ಲಿ ಬಳಸಬೇಕು ಎಂಬುದು ನೋಡದೆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲು ಅಥವಾ ರೋಗದ ಆರಂಭದ ಹಂತದಲ್ಲಿ ಇದನ್ನು ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಒಟ್ಟಿನಲ್ಲಿ ಮೆರ್ವಿನ್ ಫಂಗಿಸೈಡ್ ದೀರ್ಘಕಾಲದ ರಕ್ಷಣೆಯನ್ನು ನೀಡಬಲ್ಲುದೆ. ನಿಮ್ಮ ಬೆಳೆಯ ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಕೃಷಿಯಲ್ಲಿ ಇದನ್ನು ಬಳಸುವಾಗ ಯಾವಾಗಲೂ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮೆರ್ವಿನ್ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇತರ ರೈತರೊಂದಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.